ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ದುರ್ಯೋಧನ ವಿಲಾಪ, ಈ ರಣ್ಣ ಬರೆದಿರುವ ದುರ್ಯೋಧನ ವಿಲಾಪದ ಪದ್ಯಭಾಗವನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಆ ದುರ್ಯೋಧನನು ಯಾವ ರೀತಿಯಾಗಿ ಪ್ರವೇಶವನ್ನು ಪಡ್ಕೊಂಡ ಆ ರಣರಂಗವನ್ನ, ನಂತರ ಅಲ್ಲಿ ಹೆಣದ ರಾಶಿಗಳು ಯಾವ ರೀತಿ ಬಿದ್ದಿತ್ತು, ನಂತರ ಅವುಗಳನ್ನೆಲ್ಲ ದಾಟ್ಕೊಂಡು ಬೆಟ್ಟದ ಆಕಾರ ಬಿದ್ದಿರುವಂತಹ ಆ ಹೆಣಗಳನ್ನ ಅಥವಾ ಆ ಆನೆ ಸೊಂಡಿಲುಗಳಿಂದ ಬಿಡಿಸ್ಕೊಳ್ತಾ ಅವನೇನು ಸಂಜಯನ ಸಹಾಯವನ್ನು ಪಡಿತಾ ಬರ್ತಾನೆ. ಬಂದಾಗ ದ್ರೋಣರನ್ನು ನೋಡ್ತಾನೆ. ದ್ರೋಣರ ಸ್ಥಿತಿ ಬಹಳ ಚಿಂತಾಜನಕವಾಗಿರ್ತತಿ. ಶವ ಬಿದ್ದು ಬಿಟ್ಟಿರತ್ತೆ. ಅವ್ರ ಕೂದಲನ್ನ ಹಿಡಿದು ಎಳೆದಾಡೋ ರೀತಿಯೊಳಗೆ ಕಾಣ್ತಾ ಇರತ್ತೆ. ದೃಷ್ಟದ್ಯುಮ್ನ ಅನ್ನುವಂತ ಕೀಚಕ ನಿಗ್ರಹವನ್ನ ಹೊಂದಿರುವಂತ ಆತ ಅವರನ್ನ ಎಳೆದಾಡ್ಬಿಟ್ಟಿರ್ತಾನೆ. ಆ ರೀತಿ ಅವರ ಪರಾಕ್ರಮವನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಯಾರೋ ಪೀನಾಕಪಾನಿ ಆಗಿರುವಂತ ಶಿವನೇ ಸ್ವತಃ ಸಾಕ್ಷಾತ್ ಶಿವನೇ ನಿಮ್ಮನ್ನ ಸೋಲ್ಸಕ್ ಸಾಧ್ಯ ಇರಲಿಲ್ಲ. ಆದ್ರೆ ಒಬ್ಬ ನೀವು ಯಕುಸ್ಥಿತನಾಗಿರುವಂತಹ ಒಬ್ಬ ಯಾರೋ ಗಾಂಡೀವಿಗೆ ಗೆಲ್ಲಕ್ ಸಾಧ್ಯನೇ ಇರಲಿಲ್ಲ. ಆದ್ರೆ ಆತ ಗೆಲ್ಲಕ್ ಅದು ನಿಮ್ಮ ಉಪೇಕ್ಷೆಯೋ ಅಥವಾ ನಿಮ್ದ ಒಂದು ಸ್ಥಿತಿ ಹಾಗಾಯ್ತೋ ಅಥವಾ ನನ್ನ ಕರ್ಮ ಫಲ ರೀತಿ ಇದೋ ಅನ್ನುವಂಥದನ್ನ ಹೇಳಿ ಮತ್ತೆ ದುಃಖಿತನಾಗಿ ಮುಂದೆ ಹೋಗ್ತಾ ಇದ್ದಾನೆ. ಮುಂದೆ ಹೋಗ್ಬೇಕಾದ್ರೆ ಅಲ್ಲಿ ದುರ್ಯೋಧನ ಅಭಿಮನ್ಯುವನ ಶವವನ್ನ ಕಾಣ್ತಾನೆ. ಯಾವ ರೀತಿ ಅಂದ್ರೆ ಅರ್ಧ ಕಣ್ಣು ತೆಗೆದಿರುವಂತದ್ದಿರತ್ತೆ, ಅರಳಿರುವಂತ ಮುಖ, ಒಂದು ಕೈ ಕಟ್ಟಾಗಿ ಹೋಗಿರತ್ತೆ, ಹಲ್ಲಿನಿಂದ ಅವಡನ್ನು ಕಚ್ಚಿರ್ತಾನೆ. ಅಂದ್ರೆ ಅವನ ಹೋರಾಟದ ಭಂಗಿ ಅಥವಾ ಸಾವು ಯಾವ ರೀತಿ ಸಂಭವಿಸಿದೆ ಅನ್ನುವಂಥದ್ದನ್ನು ತಿಳಿಸ್ತಾ ಇರುವಂಥದ್ದು. ಈ ರೀತಿ ಅವನ ಶವ ಬಿದ್ದಿದೆ, ಬಾಣದಗಳಿಂದ ಜರ್ಜರಿತನಾಗಿದ್ದಾನೆ. ಅವನ ಯಾರೋ ಅಭಿಮನ್ಯು ಸಾವು ಹೇಗಿದೆ ಅನ್ನುವಂಥದ್ದನ್ನ ಆತ ಕುರಪತಿ ನೋಡಿದ. ಇಲ್ಲಿವರೆಗೂ ನಾವು ಕಳೆದ ತರಗತಿಯಲ್ಲಿ ಕಂಡುಕೊಂಡಿದ್ವಿ. ಈಗ ಈ ವಚನ ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ಯಾವ ರೀತಿಯಾಗಿ ಅವನ ಸಾವು ಕಾರಣ ಆಗಕ್ಕೆ, ಅವನು ಸಾವನ್ನು ಹೊಂದೋಕೆ ಕಾರಣ ಆಗಿರುವಂಥದ್ದು, ಆ ಚಕ್ರವ್ಯೂಹವನ್ನು ಭೇದಿಸುವಂಥದ್ದು, ಅದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಂಡು ಹೋಗೋಣ. ಅಭಿಮನ್ಯು ಬರುವ ಸ್ಥಿತಿ ಅದು ಹೇಳ್ತಾ ಏನು ಅಂತ ಆನನ ಅಹಿಕೇತನಂ ನೋಡಿ, ಅಂತ ಆನನ ಅಹಿಕೇತನವನ್ನ ನೋಡಿ ಮುಂದೆ ಬರುವಂಥದ್ದು. ಮುಂದೆ ಬರ್ತಾನೆ. ಏನು ಹೇಳ್ತಾನೆ ಅಂದ್ರೆ, ಅಹಿಕೇತನ ಅಂದ್ರ ಸರ್ಪಧ್ವಜ ಅನ್ನುವಂಥದ್ದು, ಅಥವಾ ದುರ್ಯೋಧನಿಗೆ ಅವನು ಹೊಂದಿರುವಂಥದ್ದು. ಅವನ ಧ್ವಜ ಅಂತದ್ದು ಇತ್ತಂದ್ರೆ ಸರ್ಪಧ್ವಜ ಇತ್ತು. ಸರ್ಪಧ್ವಜ ಅಹಿಕೇತನ ಅಂದ್ರೆ ಸರ್ಪಧ್ವಜನ ಹೊಂದಿರುವಂಥವನು. ಯಾರು ಅಂದ್ರೆ ದುರ್ಯೋಧನ. ಅಂತ ಆನನ ಅಹಿಕೇತನಂ ನೋಡಿ, ಆತ ದುರ್ಯೋಧನ ಅಲ್ಲಿ ನೋಡ್ತಾನೆ. ನೋಡಿ ಹೇಳ್ತಾನೆ ಏನದು, ಗುರುಪಣಿದ ಚಕ್ರವ್ಯೂಹ ರಚನೆ ಪೆರರ್ಗ್ ಅರಿದು ಪುಗಲಂದಂ ಪಕ್ಕು ರಣಾಜಿದೋಳ್ ಅರಿ ನೃಪರನ್ ಇಕ್ಕಿದ ನರಸುತ ನೀನೊರೆಗೆ ದೊರೆಗೆ ಗಂಡರುಂ ಉಳ್ಳರೆ ಅನ್ನುವಂತ ಮಾತನಲ್ಲಿ ಹೇಳ್ತಾನೆ. ಏನ್ ಹೇಳ್ತಾನ, ಇದನ್ನೇ ಸಂಜಾವನ್ನು ನೋಡೋದಾದ್ರೆ, ಗುರುಪಣಿದಿರುವಂತಹ ಗುರು ಹೆಣೆದಿರುವಂತಹ ಅಥವಾ ರಚಿಸಿರುವಂತಹ ಆ ಚಕ್ರವ್ಯೂಹ ರಚನೆಯನ್ನ ಬೇರೆಯವರು ಬೇರೆಯವರು ಯಾರು ಅರಿತಿರ್ಲಿಲ್ಲ. ಅರಿತಿರುವಂಥದ್ದು ಯಾರು ಅಂದ್ರೆ ನೀನು. ಯಾರೋ ಅರ್ಜುನನ್ ಗೊತ್ತಿತ್ತು, ಬಿಟ್ರೆ ಅದು ಇವನ್ಗೆ ಯಾರೋ ಇವನು ಯಾರೋ ಇವಾಗ ಮರಣ ಹೊಂದಿದಾನಲ್ಲ ಅಭಿಮನ್ಯುಗೆ ಬಿಟ್ರೆ ಅರ್ಜುನನ್ ಗೊತ್ತಿತ್ತು. ಆದ್ರೆ ಈತನೇ ತಾನೇ ಆ ಚಕ್ರವ್ಯೂಹವನ್ನು ಭೇದಿಸ್ತೀನಿ ಅಂತ ಹೇಳಿ ಆತ ಅನಿ ಆಗ್ತಾನೆ. ಆ ಸಂದರ್ಭವನ್ನು ಇಲ್ಲಿ ಹೇಳ್ತಾರೆ.
ಗುರು ಪಣಿದ ಚಕ್ರವ್ಯೂಹಂ ರಚನೆ ಪೆರರ್ಗರಿದು ಪುಗಲಂದಂ. ಅದನ್ನ ಯಾರು ಗುರು ಹೊಂದಿರುವಂತಹ ಚಕ್ರವ್ಯೂಹವನ್ನ ಬೇರೆಯವರು ಯಾರು ಹೋಗಕ್ ಸಾಧ್ಯ ಇರಲಿಲ್ಲ. ಪುಗಲದಂ ಅಂದ್ರೆ ಅದನ್ನ ಬಿಡ್ಸಕ್ ಸಾಧ್ಯ ಇರಲಿಲ್ಲ. ಅಲ್ಲಿ ಹೋಗ್ಲಾರ್ದಂತ ಸಂದರ್ಭದೊಳಗ ನೀನೇನ್ ಮಾಡಿದಿ, ಹೊಕ್ಕು ಆ ಚಕ್ರವ್ಯೂಹವನ್ನ ಬಿಡಿಸಿ ರಣಾಜಿದೋಳ್ ಆ ರಣರಂಗದಲ್ಲಿ ಅನ್ನುವಂಥದ್ದು, ರಣರಂಗದಲ್ಲಿಯ ಅದನ್ನ ಪುಗಲ್ ಅಂದ್ರ ಪ್ರವೇಶಿಸಿ, ರಣಾಜಿರ ಅಂದ್ರೆ ಯುದ್ಧ ಭೂಮಿ, ರಣರಂಗದನ್ನ ಪ್ರವೇಶಿಸಿ ಯುದ್ಧ ಭೂಮಿಯಲ್ಲಿ ಅರಿ ನೃಪನ್ ಇಕ್ಕಿದ, ಅರಿ ನೃಪನನ್ನ ಇಕ್ಕಿದ. ಅರಿ ಅಂದ್ರೆ ಶತ್ರು, ಶತ್ರು ರಾಜರನ್ನ ನೀನೇನ್ ಮಾಡಿದಿ, ಇಕ್ಕಿದಿ, ಹೊಡೆದೆ. ನರಸುತ ನಿನ್ನೊರೆಗೆ, ನಿನ್ನೊರೆಗೆ ದೊರೆಗೆ ಗಂಡರು ಮೊಳರೆ ಅನ್ನುವಂತ ಮಾತಲ್ಲಿ ಬರುತ್ತೆ. ನರಸುತ ನಿನ್ನೊರೆಗೆ ದೊರೆಗೆ ಗಂಡರು ಗಂಡರು ಎಳ್ಳರೆ ಅನ್ನುವಂತ ಮಾತು, ಉಳ್ಳರೆ ಅನ್ನುವಂತ ಮಾತು ಬರುತ್ತೆ. ಅಂದ್ರೆ ಈ ರೀತಿ ನಿನ್ನ ತರಹ ಶೂರರು ಧೀರರಾಗಿರುವಂತವ್ರು ಯಾರಾದ್ರೂ ಇರಕ್ ಸಾಧ್ಯ ಇದೆ ಏನು ಅನ್ನುವಂತ ವಿಚಾರವನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ. ಅಂದ್ರೆ ಆ ಗುರು ಆತನನ್ನ ಕಾಣುವ ರೀತಿ ಹೇಗಿದೆ, ಗುರು ಏನಿದಿರುವಂತಹ ಆ ಚಕ್ರವ್ಯೂಹವನ್ನು ಭೇದಿಸಿದ ಅವನ ಪರಾಕ್ರಮ, ಅವನ ಶಕ್ತಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನ ಈ ಪದ್ಯದಲ್ಲಿ ಹೇಳ್ತಾ ಹೋಗುವಂಥದ್ದು. ಅಂದ್ರೆ ಗುರು ದ್ರೋಣಾಚಾರ್ಯರು ರಚಿಸಿರುವಂತಹ ಆ ಚಕ್ರವ್ಯೂಹದಲ್ಲಿ, ಹೌದಾ, ಗುರು ದ್ರೋಣಾಚಾರ್ಯರು ರಚಿಸಿರುವಂತಹ ಚಕ್ರವ್ಯೂಹವನ್ನ ಭೇದಿಸುವಂಥದ್ದು ಯಾರಿಗ್ ಗೊತ್ತಿತ್ತು? ಅರ್ಜುನ್ಗ ಬಿಟ್ರೆ ಈ ದುರ್ಯೋಧನ ಯಾರೋ ಅಭಿಮನ್ಯುಗೂ ಗೊತ್ತಿರುವಂಥದ್ದು. ಇವರನ್ನ ಬಿಟ್ರೆ ಯಾರಿಗೂ ಗೊತ್ತಿರ್ಲಿಲ್ಲ. ಆದ್ರೆ ನೀನು ಏನ್ ಮಾಡಿಬಿಟ್ಟಿ, ಆ ಚಕ್ರವ್ಯೂಹವನ್ನ ಭೇದಿಸಿ ರಣರಂಗದಲ್ಲಿ ಶತ್ರು ರಾಜರನ್ನು ಹೊಡೆದಟ್ಟಿದಿ, ಶತ್ರು ರಾಜರನ್ನ ಏನ್ ಮಾಡಿದಿ, ಹೊಡೆದಟ್ಟಿದಿ, ಅವರನ್ನ ಸೆದೆ ಬಡದಿ. ಅಷ್ಟೇ ಅಲ್ಲದೆ ಮುಂದೆ ಹೇಳ್ತಾನೆ ಏನದು, ನರಸುತ ನಿನ್ನೊರೆಗೆ ದೊರೆಗೆ ಗಂಡರು ಮಳೆ ಅನ್ನುವಂತ ಮಾತು ಬರುತ್ತೆ. ಅಲ್ಲಿ ಏನಂದ್ರೆ ಈ ರೀತಿಯಾಗಿದಂತ ಸಾಧ್ಯವಾಗಿ ಅದಕ್ಕೆ ಅನುಗುಣವಾಗಿ ಚಕ್ರವ್ಯೂಹವನ್ನು ಭೇದಿಸಿ ಅಲ್ಲಿ ಇರುವಂತವರನ್ನ ಹೊಡೆದು ಅವರನ್ನ ಸೆರೆ ಪಡೆದಂತ ನೀನು ನರಸುತ, ನರಸುತ ಅಂದ್ರೆ ಅರ್ಜುನನ ಮಗನೇ ಅನ್ನುವಂತ ವಿಚಾರ ಅದು, ಹೌದಾ. ನರಸುತನಾಗಿರುವಂತ ಅಂದ್ರೆ ಯಾರು? ಅರ್ಜುನನ ಮಗನೇ. ಈ ತರ ನೀನೇನ್ ಮಾಡಿದಿ, ನಿನ್ನ ಆ ಪರಾಕ್ರಮತೆಯನ್ನ ಮೆರೆದೆ ಅನ್ನುವಂತ ವಿಚಾರ ಇಲ್ಲಿ ವ್ಯಕ್ತಪಡಿಸ್ತಾರೆ. ಆ ರೀತಿ ನಿನಗೆ ಇದೊಂದು ಏನಾಗಿತ್ತು, ಒಂದು ಶೌರ್ಯದ ಸಾಹಸದ ಪ್ರತೀಕವಾಗಿ ನೀನು ಅದನ್ನ ಪ್ರವೇಶ ಮಾಡಿ ಅಲ್ಲಿರುವಂತವ್ರನ್ನೆಲ್ಲ ಸೆದೆ ಬಡಿದೆ. ಅಭಿಮನ್ಯುವೇ, ನಿನ್ನ ಸರಿಸಮಕ್ಕೆ ಬರುವ ಇನ್ನೊಬ್ಬರು ವೀರರಿಲ್ಲ ಅನ್ನುವಂಥದ್ದು. ನಿನ್ನೊರೆಗೆ, ನಿನ್ನ ಸರಿಸಮಾನಕ್ಕೆ ಬರುವಂತ ಯಾರೂ ರಾಜರಿಲ್ಲ, ದೊರೆಗೆ ಅಥವಾ ನಿನ್ನ ಸಮಾನತೆಗೆ ಬರುವಂತ ಶೂರರು ಧೀರರಾಗಿರುವಂತವ್ರು ಯಾರೂ ಇಲ್ಲ ಈ ಲೋಕದೊಳಗ, ನೀನೊಬ್ಬನೇ ಆ ರೀತಿ ಇರುವಂತ ಗಂಡರು ಯಾರೂ ಇಲ್ಲ ಅನ್ನುವಂತ ಮಾತನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ಮುಂದೆ ಐದನೇ ಪದ್ಯದೊಳಗ ಏನಾಗ್ತತಿ, ಈ ರೀತಿ ಇರುವಂತ ಆತನ ಪೌರುಷದ ಬಗ್ಗೆ ಹೇಳ್ತಾ ಇರುವಂತದ್ದು. ಯಾರೋ ಅಭಿಮನ್ಯುವನ ಪೌರುಷ ಬಗ್ಗೆ ಹೇಳ್ತಾ ಇರುವಂತವನು ಮುಂದೆ ವರದೆ ಹೇಳ್ತಾನೆ, ಅಸಮಬಲ ಭವದಿಕ್ರಮಂ ಅಸಂಭವಂ ಪೆರರ್ಗೆ ನಿನ್ನನ್ ಅನಿತಂ ಪ್ರಾರ್ಥಿಸುವೆನ್ ಅಭಿಮನ್ಯು ನಿಜ ಸಾಹಸಕ್ಕೈದ ಏಷಾಣಂ ಮರಣಂ ಯಮಗಕ್ಕೆ ಗಡ ಅನ್ನುವಂಥದ್ದು. ಇಲ್ಲಿ ಹೇಳುವಂಥದ್ದು ಏನಿದೆಯಲ್ಲ, ಬಹಳ ಒಂದು ಮನವನ್ನ ಕಲಕುವಂತ ರೀತಿ ಒಳಗಿರುವಂಥದ್ದು. ಮನವನ್ನ ಕಲಕ್ತತಿ. ಯಾವ ರೀತಿ ಅಂದ್ರೆ, ಸಾವು ಬಂದ್ರೆ ಇಂಥ ಸಾವು ಬರಬೇಕು ಅಂತ ಹೇಳ್ತಿರ್ತಾರ ನೋಡು. ಅವನು ಒಳ್ಳೆತನಕ್ಕೋ ಅಥವಾ ಅವನ ಒಂದು ಶ್ರೇಷ್ಠತೆಗೆ ಅನುಗುಣವಾಗಿ ಹೇಳ್ತಾ ಇರ್ತಾರಲ್ಲ, ಸಾವು ಬಂದ್ರ ಇವನ್ ತರ ಸಾವು ಬರ್ಲಪ್ಪ ನಮಗ ಅಂತ ಹೇಳ್ತಿರ್ತಾರಲ್ಲ, ಆ ರೀತಿ ಒಳಗ ಇಲ್ಲಿ ದುರ್ಯೋಧನ ಕೂಡ ಅದೇ ರೀತಿ ಹೇಳ್ತಾನೆ ಅನ್ನುವಂಥದ್ದು. ಅಸಮಬಲ ಬಹುದಿಕ್ರಮ. ಈ ಅಸಮಬಲ ಅಂದ್ರ ಅಸಾಮಾನ್ಯವಾದ ಶೌರ್ಯ, ಅಸಾಮಾನ್ಯವಾದಂತ ಶೌರ್ಯ. ಭವ ಅಂದ್ರೆ ಇರುವಿಕೆ. ಅವನ ಯಾವ ರೀತಿ ಇರುವಿಕೆ ಇದೆ ಅಂದ್ರೆ ಪರಾಕ್ರಮವಾಗಿರುವಂಥದ್ದು ಮತ್ತು ಅಸಾಧ್ಯವಾದಂತಹ ಶೌರ್ಯದಿಂದ ಆತ ಕೂಡಿದ್ದ.
ಆ ರೀತಿ ಇರುವಂತವನು. ಮುಂದೆ ಹೇಳ್ತಾರ, ಅಸಂಭವಂ ಪೆರರ್ಗೆ, ಅಸಂಭವಂ ಪೆರರ್ಗೆ, ಅಸಾಧ್ಯವಾಗಿರುವಂತದ್ದು ಅಥವಾ ಘಟಿಸಲಾರ್ದಂತಹ ರೀತಿ ಒಳಗ, ಘಟಿಸಲಾರ್ದಂತಹ, ಪೆರರ್ಗೆ ಅಂದ್ರೆ ಬೇರೆಯವರಿಗೆ, ಬೇರೆಯವರಿಗೆ ಸಿಗ್ಲಾರ್ದಂತಹ ಶೌರತ್ವ ಪರಾಕ್ರಮವನ್ನು ಪಡೆದಿರುವಂತ ನಿನ್ನ ನಿನ್ನ ನಿನ್ನಾನ್ ಇನಿತಂ. ಹೌದಾ, ಈ ರೀತಿ ಅಸಮಬಲ ಭವದಿಕ್ರಮ ಸಂಭವಂ ಪೆರರ್ಗೆ ನಿನ್ನನ್ ನಿನ್ನನ್ ಆನ್ ಇನಿತಂ, ನಾನೇನ್ ಮಾಡ್ತಾ ಇದ್ದೀನಿ, ಈ ರೀತಿ ಇನಿತಂ ಅಂದ್ರೆ ಈ ರೀತಿಯಾಗಿ ಪ್ರಾರ್ಥಿಸ್ತೇನೆ. ಏನ್ ಪ್ರಾರ್ಥಿಸ್ತೇನೆ? ಅಸಮಬಲವನ್ನು ಹೊಂದಿರುವಂತಹ, ಶೌರ್ಯತೆಯನ್ನು ಹೊಂದಿರುವಂತವನು, ಪರಾಕ್ರಮಿಯಾಗಿರುವಂತಹ, ಅವನ ಯಾರಿಗೂ, ಬೇರೆಯವರು ಯಾರಿಗೂ ಘಟಿಸಲಾರದಂತಹ ಸಾವನ್ನ ಪಡೆದಿರುವಂತಹ, ವೀರ ಮರಣವನ್ನು ಪಡೆದಿರುವಂತಹ ನಿನ್ನಲ್ಲಿ ನಾನು ಪ್ರಾರ್ಥಿಸಿಕೊಳ್ತಾ ಇದ್ದೀನಿ. ಏನಂದ್ರೆ ಹೇಳ್ತಾನ ಅವನು, ಪ್ರಾರ್ಥಿಸುವೆನ್ ಅಭಿಮನ್ಯುವನ್, ನಾನು ನಿನ್ನಲ್ಲಿ ಅಭಿಮನ್ಯುನಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ ಅವನು. ಯಾರು? ದುರ್ಯೋಧನ. ನಾನು ಪ್ರಾರ್ಥಿಸ್ತೇನೆ ಏನು ಅಂದ್ರೆ, ನಿನ್ನ ಶೌರ್ಯ ಯಾರಿಗೂ ಇಲ್ಲ, ನಿನ್ನ ಈ ಅನುರೂಪವಾದಂತ ಮರಣ ನನಗೂ ಒಲಿಲಿ, ನಿನ್ನ ಈ ಮರಣ ಏನಿದೆ ಅಲ್ಲ ಇದು ನನಗೂ, ಈ ರೀತಿ ನನಗೂ ಸಾವು ಬರ್ಲಿ ಅನ್ನುವಂತ ರೀತಿ ಒಳಗ ಆತ ಅಲ್ಲಿ ಅಭಿಮನ್ಯನನ್ನು ಬೇಡ್ಕೊಳ್ತಾ ಇದ್ದಾನೆ. ನಿಜ ಸಾಹಸೈ ಏಕದೇಶ ಅನ್ನುವಂಥದ್ದು. ನಿಜ ಸಾಹಸೈ ಏಕದೇಶ ಅಂದ್ರೆ, ನಿಜ ಅಂದ್ರೆ ದಿಟ್ಟವಾಗಿರುವಂಥದ್ದು, ಸರಿಯಾಗಿರುವಂಥದ್ದು. ಸಾಹಸನ ಪರಾಕ್ರಮ, ಪರಾಕ್ರಮವನ್ನ ಯಮಗೆ ನನಗೆ ಈ ರೀತಿಯಾದಂತ ಸಾವು ನನಗೂ ಘಟಿಸ್ಲಿ ಅನ್ನುವಂತ ರೀತಿ ಒಳಗ ಅಲ್ಲಿ ಆತ ಹೇಳ್ಕೊಳ್ತಾನೆ. ಹೇಳ್ತಾನೆ ಅಂದ್ರೆ, ಮಹಾಬಲಶಾಲಿಯಾದಂತ ಪರಾಕ್ರಮಿ ಆಗಿರುವಂತ, ಈ ಭವದಲ್ಲಿ ವಿಕ್ರಮವನಾಗಿರುವಂತ ನೀನು ಈ ನಿನ್ನ ಪರಾಕ್ರಮವನ್ನ ಏನ್ ಮಾಡ್ಬೇಕಾಗೈತಿ, ಸಾಹಸದಲ್ಲಿ ಒಂದು ಅಂಶಕ್ಕೆ ಅನುರೂಪವಾದಂತ ಸಾಹಸ ಒಳಗೆ ನಾನು ಪಡ್ಕೋಬೇಕಾಗಿದೆ, ಅನುರೂಪವಾದಂತಹ ಒಂದು ರೀತಿಯಲ್ಲಿ ನಾನು ಪಡ್ಕೋಬೇಕಾಗೈತಿ. ನನಗೂ ಸಹ ನಿನ್ನ ಹಾಗೆ ಏನಾಗಬೇಕಾಗೈತಿ, ಒಂದು ಸಾಹಸವಾದಂತ ಈ ಶಕ್ತಿ ನನಗೂ ಬೇಕಾಗೈತಿ ಅನ್ನುವಂತ ರೀತಿ ಒಳಗೆ ಹೇಳುವಂಥದ್ದು. ಹೇಳ್ತಾನೆ ಏನದು, ಮಹಾಬಲಶಾಲಿ ಆಗಿರುವಂತವನು, ಅತಿ ಪರಾಕ್ರಮಿನಾಗಿರುವಂತವನು, ನಿನ್ನ ಈ ಸಾಹಸದ ಅಂಶಕ್ಕೆ ನನ್ನ ಎಷ್ಟು ಈ ಅನುರೂಪವಾಗುವಂತ ನನ್ನಲ್ಲಿಗೂ ಕೂಡ ಒಲಿಲಿ, ನನಗೂ ಕೂಡ ಒಲಿಲಿ. ನಿನ್ನ ಈ ಶೌರ್ಯ ಯಾರಿಗೂ ಇಲ್ಲ. ಹೌದಾ, ಈ ಚಕ್ರಯುಗವನ್ನು ಬೇಯಿಸುವಂತ ಶೌರ್ಯ ಅಥವಾ ದಿಟ್ಟತನ ಯಾರಿಗೂ ಇರಲಿಲ್ಲ, ಅವನೊಬ್ಬನಿಗೆ ಇತ್ತು ಅನ್ನುವಂಥದ್ದನ್ನ. ನನಗೂ ಸಹ ನೀನೇನ್ ಮಾಡ್ಬೇಕಾಗೈತಿ, ಈ ಏನು ನೀನು ತೋರಿದ ಸಾಹಸದಲ್ಲಿ ಒಂದು ಭಾಗ ಮಾತ್ರ ನಾನು ತೋರಿಸಲು ಸಾಧ್ಯವಾಗುವಾಗ ಮಾಡು ಅಂತೇಳಿ ಆತನನ್ನ ಪ್ರಾರ್ಥಿಸ್ಕೊಳ್ತಾನೆ. ಮುಂದೆ ಹೇಳ್ತಾನೆ, ಅದಕ್ಕೆ ತಕ್ಕ ವೀರ ಮರಣ ನನಗೂ ಸಿಗಬೇಕಾಗೈತಿ. ನಿಜ ಸಾಹಸೈ ಕೈದ, ಹೌದಾ, ನಿಜ ಸಾಹಸೈ ಏಕದೇಶ ಅನುಮನ್ ಮರಣಂ ಯಮಗಮೆ ಗಡ ಅನ್ನುವಂತ ಮಾತಲ್ಲಿ ಹೇಳ್ತಾನಲ್ಲ ಅದು. ಆದ್ರೆ ಆತ ಪ್ರಾರ್ಥಿಸುವಂತದ್ದು ನೋಡು, ವಿರೋಧಿ ಬಣದಲ್ಲಿರುವಂತವನು ಮಗ, ಅವನು ಅರ್ಜುನನ ಮಗನಾಗಿರುವಂತ ಅಭಿಮನ್ಯವನ್ನ ನೋಡಿ ಅವನ ತರ ನನಗೂ ಸಾವು ಬರ್ಲಿ, ವೀರ ಮರಣ ಬರ್ಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದಾನೆ. ಅಂದ್ರೆ ನಾವು ವಿಚಾರ ಮಾಡ್ಬೇಕು, ದುರ್ಯೋಧನ ಗುಣ ಎಂತದಿತ್ತು, ಆತನು ಆ ಪರಾಕ್ರಮಕ್ಕೆ, ಶೌರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂತ ರೀತಿ ಹೇಗಿದೆ. ಅವನನ್ನ ರಿಯಲಿ ಈ ರನ್ನ ಅರ್ಥ ಮಾಡ್ಕೊಂಡಷ್ಟು ಬೇರೆದವ್ರು ಯಾರು ಅರ್ಥ ಮಾಡ್ಕೊಳ್ಳಿಲ್ಲ ಅನ್ಸತ್ತೆ. ರನ್ನ ಈ ದುರ್ಯೋಧನನನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡು, ಒಂದು ಕನ್ನಡ ಸಾಹಿತ್ಯದೊಳಗ 3 ರೀತಿಯಾದಂತ, ನಾನು ಮೊದಲೇ ಹೇಳಿದ್ದೆ, ಒಂದು ಪಂಪ, ಇನ್ನೊಬ್ಬ ರನ್ನ, ಮತ್ತು ಇನ್ನೊಬ್ಬ ನಾಗಚಂದ್ರ. ಪಂಪನು ಅರ್ಜುನನನ್ನು ಸಮೀಕರಿಸಿ ಅರ್ಜುನನ ಬಗ್ಗೆ ಹೀರೋವನ್ನಾಗಿ ಮಾಡಿದ್ರೆ ಅಥವಾ ನಾಯಕನನ್ನಾಗಿ ಮಾಡಿದ್ರು ಸಹಿತ ಅಲ್ಲಿ ಅವನು ಬಹಳ ಇದನ್ ಮಾಡ್ಕೊಳ್ಳೋದು ಯಾರ ಬಗ್ಗೆ ಅಂದ್ರೆ ಈ ದುರ್ಯೋಧನ ಬಗ್ಗೆ ಇರುವಂತದ್ದು. ಇಲ್ಲಿ ರನ್ನ, ಇಲ್ಲಿ ಕೂಡ ಅದೇ ವಿಚಾರ, ಯಾವುದು ಆ ಭೀಮನ ಬಗ್ಗೆ, ಭೀಮನನ್ನು ನಾಯಕನಾಗಿ ಇಟ್ಕೊಂಡ್ರು ಸಹಿತ ಆ ದುರ್ಯೋಧನ ಬಗ್ಗೆ ಫೀಲ್ ಆಗುವಂಥದ್ದು. ಅಲ್ಲಿ ಪಂಪ ಏನ್ ಮಾಡ್ತಾನೆ, ಕರ್ಣನ ಬಗ್ಗೆ ಸ್ವಲ್ಪ ಹೆಚ್ಚು ಒಲವು ಇರುವಂತದ್ದು. ಇಲ್ಲಿ ಇವನು ನಾಯಕನಲ್ಲ, ಇವನು ದುರ್ಯೋಧನ ನಾಯಕನಲ್ಲದಿದ್ರು ಸಹಿತ
ರನ್ನನಿಗೆ ಅವನ ಮೇಲೆ ಇರುವಂತಹ ಪ್ರೀತಿಯ ಅಭಿಮಾನವನ್ನು ನಾವು ಕಾಣ್ತೀವಿ. ಅವನು ಕೆಟ್ಟವನಾಗಿರ್ಲಿಲ್ಲ ಅನ್ನುವಂಥದ್ದನ್ನು. ಅದೇ ತರ ಈ ರಾಮಚಂದ್ರ ಚರಿತ ಪುರಾಣ ಬರೆದಂತ ನಾಗಚಂದ್ರನು ಕೂಡ ಯಾರು ಇವನು ಯಾರೋ ರಾವಣನ ಬಗ್ಗೆ ಕೂಡ ಅಷ್ಟೇ ಅಪಾರವಾದಂತಹ ಪ್ರೀತಿ ಇತ್ತು. ಅವನು ಒಳ್ಳೆಯವನೇ ಇದ್ದ, ಅದೇನೋ ವಿಧಿ ಆಟ ಆ ರೀತಿ ಆಯ್ತು ಅಂತ ಹೇಳ್ತಾರಲ್ಲ, ಆ ತರ ನಾವು ಇಲ್ಲಿ ಕಂಡ್ಕೊಳ್ಬಹುವಂಥದ್ದು ಇದೆ. ಈ ರೀತಿ ನನಗೂ ಕೂಡ ನಿನ್ನ ತರಹ ಮರಣ ಬರಲಿ ಅನ್ನುವಂಥದ್ದನ್ನು, ಅಥವಾ ಒಂದು ಸಣ್ಣ ಬುದ್ಧಿ ಅಂತ ಆಗಿದ್ರು ಅಂದ್ರೆ ಅವನು ಸಾವನ್ನು ನೋಡಿ ಗಹವೇಶ್ ನಕ್ ಹೋಗ್ತಿದ್ರೇನೋ ಬಹುಶಃ. ಆದ್ರೆ ಇಲ್ಲಿ ದುರ್ಯೋಧನ ಆ ತರ ಮಾಡೋದಿಲ್ಲ. ಆತನನ್ನ ನೋಡಿ ಅಭಿಮನ್ಯನ ಹೊಗಳ್ತಾನ. ನನಗೂ ಸಹಿತ ಸಾವು ಅನ್ನುವಂಥದ್ದು ಬಂದ್ರೆ ಅದು ನಿನ್ನ ತರನೇ ಸಾವು ಬರ್ಬೇಕು ಅನ್ನುವಂತ ಮಾತನ್ನ ಅಲ್ಲಿ ಹೇಳ್ತಾ ಅಲ್ಲಿ ಆ ಅಭಿಮನ್ಯುವನ ದೇಹವನ್ನ ಕಂಡು ಆ ದುರ್ಯೋಧನ ವಿನಯದಿಂದ ನಮಸ್ಕರಿಸ್ತಾ ಮುಂದೆ ಹೋಗ್ತಾನೆ. ಈ ರೀತಿ ಮುಂದೆ ಹೋಗ್ತಿರ್ಬೇಕಾರ ಅದು ನಂತರದಲ್ಲಿ ವಚನ ಬರುವಂಥದ್ದು. ಎಂದಾತ್ಮಗತ ತೋಳ್ ಬಗೆದು ಅಂತ ಅಭಿಮನ್ಯುಗೆ ಕೈಗಳ ಮುಗಿದು ಬರುತಂ ತನ್ನ ಮಗನಪ್ಪ ಲಕ್ಷಣ ಕುಮಾರನಂ ನೆನೆದು ಮನೋದ್ಗತ ಕಂಠನಾಗಿ ತದಾಸನ್ ಪ್ರದೇಶದೊಳ್ ತನ್ನ ಕುಮಾರನಂ ಕಂಡು ಪುತ್ರ ಸ್ನೇಹ ಕಾತರ ಹೃದಯನಾಗಿ ಗಾಂಧಾರಿ ನಂದನಂ ಭಾನುಮತಿ ನಂದನನ ವದನಾವಿಂದಮಂ ನೋಡಿ. ಇಲ್ಲಿ ಅವನ ಹೇಳುವಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೇಕು. ಅಲ್ಲಿ ಅರ್ಜುನನ ಮಗನಾಗಿರುವಂತಹ ಅಭಿಮನ್ಯನ ನೋಡಿ ಅವನನ್ನು ಹೊಗಳಿ ಸಾವು ಬಂದ್ರೆ ಈ ತರ ನನಗೂ ಸಾವು ಬರ್ಲಿ, ನಿನ್ನ ಈ ಪರಾಕ್ರಮದೊಳಗ ನನಗೂ ಒಂದು ಭಾಗ ಇರ್ಲಿ ಅನ್ನುವಂತ ವಿಚಾರನ ಇಟ್ಕೊಂಡು ಅವನು ಮುಂದೆ ಬರ್ಬೇಕಾದ್ರೆ ದುರ್ಯೋಧನನಾಗೆ ಏನ್ ಕಾಣತ್ತೆ ಅಂದ್ರೆ ಅವನಿಗೆ ಎಂತ ಆತ್ಮದೊಳ ಬಗೆದು ಬರಬೇಕಾದ್ರೆ ಅಂತ ಅಭಿಮನ್ಯುಗೆ ಕೈ ಮುಗಿದು ಆತನಲ್ಲಿ ಪ್ರಾರ್ಥಿಸಿ ಮುಂದೆ ಬಂದ. ಬರ್ತಾ ಇರ್ಬೇಕಾದ್ರೆ ತನ್ನ ಮಗನಾಗಿರುವಂತಹ ಲಕ್ಷಣ ಕುಮಾರ ಅಲ್ಲ ಲಕ್ಷಣ ಕುಮಾರನನ್ನ ಕಾಣ್ತಾನೆ. ನೆನೆದು ಆತ ಲಕ್ಷಣ ಕುಮಾರನ ನೆನಪಿಸ್ಕೊಳ್ತಾನೆ. ಮನೋದ್ಘಂಟನಾಗಿ ಅಂದ್ರೆ ಆತನಿಗೆ ಶೋಕಭರಿತವಾದಂತಹ ಕಂಠದವನಾಗಿ ಧ್ವನಿಯವನಾಗಿ ದುಃಖಿತನಾಗ್ತಾನೆ. ಅವನ ಮಗನ ನೆನೆದ ತಕ್ಷಣವೇ ಬಹಳ ದುಃಖಿತನಾಗ್ತಾನೆ. ಮನಸ್ಸಿನ ಭಾವದೊಳಗ ಆ ಕರುಣ ರಸ ಮಡುಗಟ್ಟಿ ನಿಂತಿರುವ ಹಾಗೆ ಆತನ ಬಗ್ಗೆ ನೋವು ಅನುಭವಿಸ್ತಾನೆ. ಮನೋದ್ಗತ ಕಂಠನಾಗಿ ಅವನಿಗೊಂದು ಶೋಕಭರಿತವಾದಂತಹ ಧ್ವನಿ ಆತನಲ್ಲಿ ಕಾಣತ್ತೆ. ತದಾಸನ್ ಪ್ರದೇಶದೊಳ್ ಈ ರೀತಿ ಇರಬೇಕಾದ್ರೆ ಅಲ್ಲಿ ತದಾಸನ ಅಂದ್ರೆ ತತ್ಕ್ಷಣ ಆಸನ ಆಗಿರುವಂತ ಅದಕ್ಕೆ ಹತ್ತಿರದಲ್ಲಿಯೇ ಈ ರೀತಿ ಅವನ್ ನೆನಪು ಮಾಡ್ಕೊಂಡು ಮುಂದೆ ಬರ್ಬೇಕಾದ್ರೆ ಅಲ್ಲೇ ಮುಂದೆ ತತ್ಕ್ಷಣ ಅನ್ನುವಂತ ರೀತಿ ಒಳಗೆ ಇರ್ತಲ್ಲ, ಅಲ್ಲೇ ಮುಂದೆ ಸಮೀಪದಲ್ಲಿ ಏನಾಗಿತ್ತು ಅಂದ್ರ ತದಾಸನ್ ಪ್ರದೇಶದೊಳ್ ಅಲ್ಲೇ ಸಮೀಪದ ಆ ಪ್ರದೇಶದಲ್ಲಿ ಏನಾಗಿತ್ತು, ತನ್ನ ಕುಮಾರನಂ ಕಂಡು ತನ್ನ ಮಗನಾಗಿರುವಂತಹ ಲಕ್ಷಣ ಕುಮಾರನನ್ನು ಕಾಣ್ತಾನೆ. ಅಲ್ಲಿ ಆ ಲಕ್ಷಣ ಕುಮಾರ ಶವವಾಗಿ ಬಿದ್ದಿದ್ದಾನೆ, ಹೋರಾಡಿ ವೀರ ಮರಣವನ್ನ ಹೊಂದಿದ್ದಾನೆ. ಆತನನ್ನು ಕಾಣ್ತಾನೆ. ಕಂಡು ಪುತ್ರ ಸ್ನೇಹ ಕಾತರ ಹೃದಯನಾಗಿ, ಇಲ್ಲಿ ಆ ಮಾತನ್ನು ಗಮನಿಸಬೇಕು. ಪುತ್ರ ಸ್ನೇಹವಾಗಿರುವಂತ, ಪುತ್ರ ವ್ಯಾಮೋಹ ಆಗಿರುವಂತಹ, ಪುತ್ರನ ಬಗ್ಗೆ ಬಹಳ ಪ್ರೀತಿ ಇರುವಂತಹ ಆತ ಯಾರು, ದುರ್ಯೋಧನ. ಪುತ್ರ ಸ್ನೇಹ ಕಾತರ ಹೃದಯನಾಗಿ ಆ ಮಗನ್ನ ಒಂದು ಬಹಳ ಪ್ರೀತಿ ಸ್ನೇಹತೆಯಿಂದ ಕಂಡಂತ ಅವನ ಹತ್ರ ನೋಡ್ತಾನೆ. ಯಾವ ರೀತಿ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾನೆ. ಗಾಂಧಾರಿ ನಂದನಂ, ಗಾಂಧಾರಿ ಮಗನಾಗಿರುವಂತ ದುರ್ಯೋಧನ. ಗಾಂಧಾರಿ ನಂದನ ಅಂದ್ರೆ ಮಗ, ಗಾಂಧಾರಿ ನಂದನ ಅಂದ್ರೆ ದುರ್ಯೋಧನ. ಗಾಂಧಾರಿ ನಂದನ ಅಂದ್ರೆ ದುರ್ಯೋಧನ ನೋಡಿದ ಯಾರನಂದ್ರೆ ಭಾನುಮತಿ ನಂದನನ. ಭಾನುಮತಿ ಅಂದ್ರೆ ದುರ್ಯೋಧನನ ಹೆಂಡತಿ. ಭಾನುಮತಿ ದುರ್ಯೋಧನನ ಹೆಂಡತಿ. ಅವಳ ಮಗನಾಗಿರುವಂತವನು ಯಾರು, ಈ ಲಕ್ಷಣ ಕುಮಾರ. ಆತನನ್ನ ನೋಡಿದ. ವದನಾರ ವಿಂದಮಂ ನೋಡಿ ಅವನ ಆ ಮುಖವನ್ನ ನೋಡಿದ.
ನೋಡಿ ಹೇಳ್ತಾನೆ, ಜನಕಂಗೆ ಜಲಾಂಜಲಿಯಂ ತನುಭವಂ ಕುಡುವುದು ಕುಡುವುದು ಉಚಿತಮಂ ಉಚಿತಮಂ ಅದು ಗೆಟ್ಟಿಗಳ್ ನಿನಗಾಂ ಕೊಡುವಂತಾದುದೇ ತನುಜ ನಿಂ ಕ್ರಮ ವಿಪರ್ಯಂ ಮಾಡುವುದೇ ಅನ್ನುವಂತ ಮಾತು. ಅಲ್ಲಿ ಅಲ್ಲಿ ಹೇಳುವಂಥದ್ದು ಏನ್ ಹೇಳ್ತಾನೆ ಅಂದ್ರೆ, ಆತನನ್ನ ಆ ಲಕ್ಷಣ ಕುಮಾರನ ಶವವನ್ನು ನೋಡಿದ, ಮಗನ ಶವವನ್ನು ನೋಡಿದ. ಹೆಂಗಾಗಿರ್ಬಾರ್ದು ಅವನಿಗೆ? ಒಬ್ಬ ಮಗ ಹೋರಾಡಿ ಆ ವೀರ ಮರಣವನ್ನು ಹೊಂದಿರುವಂಥದ್ದು. ಆತ ಅವನನ್ನು ನೋಡ್ತಾನೆ. ನೋಡಿ ಅವನಿಗೆ ದುರ್ಯೋಧನಿಗೆ ಒಂದು ರೀತಿ ಕಳ್ಳು ಕಿತ್ತು ಬಂದಂಗ ಆಗ್ತತಿ, ಕಳ್ಳು ಕಿತ್ತು ಬಂದಂಗ ಆಗ್ತತಿ. ಆತನ ಮಗನೇ ಅವನ ಕಣ್ ಮುಂದೆನೆ ಈ ರೀತಿ ಹೋರಾಡಿ ಆ ರಣರಂಗದಲ್ಲಿ ವೀರ ಮರಣ ಹೊಂದಿದ್ದನ್ನು ನೋಡಿದಂತ ಈತ ಅವನಿಗೆ ಬಹಳ ನೋವು ಅನಿಸಿ ಹೇಳ್ತಾನೆ, ಜನಕಂಗೆ ಜಲಾಂಜಲಿಯಂ. ಹೌದಾ? ತಂದೆಗೆ ಜಲಾಂಜಲಿಯನ್ನು ಬಿಡ್ಬೇಕಾಗಿರುವಂಥದ್ದು ಯಾರ್ದಂದ್ರ ತನುಭವಂ ಅನ್ನುವಂಥದ್ದು. ಮಗನ ಕಾರ್ಯ ಮಾಡೋ ಮಗ ಕಾರ್ಯ ಮಾಡಬೇಕು. ಹೌದಾ? ಮಗ ಏನ್ ಮಾಡ್ಬೇಕಾಗ್ತತಿ? ಆ ಕಾರ್ಯವಂ ಮಾಡ್ಬೇಕಾಗ್ತತಿ. ಆದ್ರೆ ಇಲ್ಲಿ ಏನಾಗೈತಿ? ಜನಕಂಗೆ ಜಲಾಂಜಲಿಯಂ ತನುಭವಂ ಕುಡುವುದು ಉಚಿತಮಂ ಅದು ಗೆಟ್ಟಿದಿಗಳ್ ಅದು ಗೆಟ್ಟಿಗಳ್ ನಿನಗಾಂ ಕೊಡುವಂತಾದುದೇ ತನುಜ ನೀಂ ಕ್ರಮ ವಿಪರ್ಯಂ ಮಾಡುವುದೇ. ಲೋಕರುಡಿ ಹೇಗಿದೆ ಅನ್ನುವಂಥದ್ದನ್ನ ಹೇಳ್ತಾನೆ. ಲೋಕರುಡಿ ತಂದೆಯಾದಂಥವನು ಅಥವಾ ಮಗನಾದಂಥವನು ತಂದೆಯ ಸಾವಿಗೆ ಜಲಾಂಜಲಿಯನ್ನು ಬಿಡಬೇಕು. ಹೌದಾ? ತಂದೆ ಸತ್ತಾಗ ಮಗನು ಆ ತಂದೆಯ ಕಾರ್ಯವನ್ನು ಮಾಡುವಂಥ ತರ್ಪಣ ಬಿಡುವಂಥದ್ದು ಯಾರು ಮಾಡ್ತಾರೆ ಅಂದ್ರೆ ಮಗನಾದಂಥವನು ಮಾಡ್ತಾನೆ. ಅದು ಕೊಡು ಉಚಿತಮಂ, ಅದು ಉಚಿತವಾಗಿರುವಂಥದ್ದು, ನಿಸರ್ಗದತ್ತವಾಗಿರುವಂಥದ್ದು, ಪ್ರತೀತಿ ಇರುವಂಥದ್ದು. ಹೌದಾ? ತಂದೆ ಸತ್ತಾಗ ಮಗ ದರ್ಪಣ ಬಿಡುವಂಥದ್ದು ಏನಿದೆ ಅಲ್ಲ, ಅದು ಉಚಿತವಾಗಿರುವಂಥದ್ದು, ಸರಿಯಾದ ಕ್ರಮ ಆಗಿರುವಂಥದ್ದು. ಆದ್ರೆ ಇಲ್ಲಿ ಆಗಿರೋದು ಏನಂದ್ರೆ, ಮಗನ ಸತ್ತಿದ್ದಾನೆ, ಆ ಮಗನಿಗೆ ಜಲಾಂಜಲಿಯನ್ನು ಬಿಡ್ಬೇಕಾದದ್ದು ಯಾರು? ತಂದೆ ಆಗಿರುವಂತ ದುರ್ಯೋಧನ ಬಿಡ್ಬೇಕಾಗ್ತತಿ. ಅದಕ್ಕ ಅವನು ಹೇಳ್ತಾನ, ಇದು ಉಚಿತವಾದಂಥದ್ದಲ್ಲ, ಗಟ್ಟಿಗಳ್ ನಿನಗಾಂ ಕೊಡುವಂತಾದುದೇ ತನುಜ. ಇದು ತಪ್ಪಿ ಏನಾಗ್ಬಿಡ್ತು? ನಿನಗಾಂ, ನಾನು ನಿನಗೆ ಏನ ಮಾಡ್ಬೇಕಾಯ್ತು? ದರ್ಪಣವನ್ನು ಬಿಡ್ಬೇಕಾಯ್ತು. ಹೌದಾ? ಅದೇ ಹೇಳ್ತಾನೆ, ಏನದು? ನಾನು ನಿನಗೆ ಈ ತರ್ಪಣವನ್ನ ಬಿಡುವಂತಾಯ್ತಲ್ಲ, ಇದು ನೀನೇನ್ ಮಾಡ್ಬಿಟ್ಟಿ? ಈ ಕ್ರಮವನ್ನ ತಪ್ಪಿದಿ, ನೀನು ಮಾಡಿದ್ ಸರಿನಾ ಅನ್ನುವಂತ ಪ್ರಶ್ನೆಯನ್ನ ಪುತ್ರ ಶೋಕನಾಗಿರುವಂತ ದುರ್ಯೋಧನ ಇಲ್ಲಿ ಹೇಳ್ತಾನೆ. ನೀಂ ಕ್ರಮ ವಿಪರ್ಯಂ ಮಾಡುವುದೇ. ಇದು ಸಂದರ್ಭ ಇದೆ, ಹೆಚ್ಚು ಪರೀಕ್ಷೆಗೆ ಕೇಳುವಂಥದ್ದು ಜಾಸ್ತಿ. ನೀಂ ಕ್ರಮ ವಿಪರ್ಯಂ ಮಾಡುವುದೇ ಅನ್ನುವಂಥದ್ದನ್ನು. ನೀನು ಈ ರೀತಿ ಕ್ರಮವನ್ನು ತಪ್ಪುವುದು ಸರಿನಾ ಅನ್ನುವಂತ ಪ್ರಶ್ನೆಯನ್ನ ಅಲ್ಲಿ ಆತ ಮಾಡ್ತಾನೆ. ಪ್ರಶ್ನೆ ಮಾಡ್ತಾನ ಅವನು, ನೀನು ಈ ಕ್ರಮವನ್ನ ತಪ್ಪಿದೆ ಅಲ್ಲ, ಇದು ಸರಿನಾ ಅನ್ನುವಂತ ರೀತಿಯಲ್ಲಿ ಆತ ಪ್ರಶ್ನೆಯನ್ನು ಮಾಡಿದ. ನೀನು ಈ ವಿಪರ್ಯಾಸ ಇದೆಯಲ್ಲ, ಕ್ರಮ ವಿಪರ್ಯಾಸವನ್ನ ಮಾಡಿರೋದು ಸರಿನಾ ಅನ್ನುವಂತ ಪ್ರಶ್ನೆಯನ್ನು ಹೇಳ್ತಾನೆ. ಇನ್ನೊಂದು ಸರಿ ಅರ್ಥ ಮಾಡ್ಕೊಡ್ರಿ, ತಂದೆಗೆ ಮಗನು ಜಲಾಂಜಲಿಯನ್ನು ಬಿಡಬೇಕು, ಅದು ಉಚಿತವಾಗಿರುವಂಥದ್ದು, ಅದು ಕ್ರಮವಾಗಿರುವಂಥದ್ದು. ಆದ್ರೆ ಇಲ್ಲಿ ಏನಾಗ್ಬಿಟ್ಟತಿ? ಮಗನಿಗೆ ತಂದೆ ದುರ್ಯೋಧನ ಈ ಜಲಾಂಜಲಿಯನ್ನು ಬಿಡ್ಬೇಕಾಗೈತಲ್ಲ, ಇದಕ್ಕ ಅವನ ದುರ್ಯೋಧನ ಹೇಳ್ತಾನೆ, ನೀನು ಕ್ರಮ ವಿಪರ್ಯಂ ಮಾಡುವುದೇ, ನೀನ್ ಕ್ರಮವನ್ನ ತಪ್ಪುದೇನು, ಇದು ಸರಿನಾ? ಅದ ಹೇಳ್ತಿರ್ತಾರ ನೋಡು. ಮತ್ತೆ ವಯಸ್ಸಿಗೆ ಬಂದಿರುವಂತ ಮಗ ವೀರ ಮರಣವನ್ನು ಹೊಂದಿದಾನ, ಆತನ ಕಂಡು ಆತ ಆ ನೋವನ್ನ ಅನುಭವಿಸುವಂಥದ್ದು, ಆ ನೋವನ್ನ ಆತ ಅನುಭವಿಸುವಂಥದ್ದು ಇದೆಯಲ್ಲ, ಅದನ್ನ ಇಲ್ಲಿ ಹೇಳುವಂಥದ್ದು, ಆ ನೋವನ್ನ ಕಂಡುಕೊಳ್ಳುವಂಥದ್ದು ಇದೆಯಲ್ಲ, ಅದನ್ನ ವ್ಯಕ್ತಪಡಿಸಿದ. ಇನ್ನ ಮುಂದಿನ ಪದ್ಯದೊಳಗೆ ಹೇಳುವಂಥದ್ದು, ಮುಂದಿನ ಪದ್ಯದೊಳಗೆ ಏನ್ ಹೇಳ್ತಾರಂದ್ರೆ, ಎಂದು ವಚನ, ಅದು 7ನೇ ಮುಗಿದ ನಂತರ ಬರುವಂಥದ್ದು. ಎಂದು
ಪಶ್ಚಾತ್ತಾಪಂ ಗೈಯೆ ಸಂಜಯ ಸಂತೈಸಿ ಮುಂದೊಯ್ಯೆ ಭೀಮಸೇನನ ಗದಾಪಹರಿ ಭೀಮಸೇನನ ಗದಾಪಹರಿ ಪ್ರಹರಣದಿಂ ರುದಿರ ಪ್ರವಾಹ ಶವಗತನಾಗಿರ್ದ ಯುವರಾಜ ನಿರ್ದಡೆಯಂ ಕುರುರಾಜ ನೈದೊಂದಾಗಳ್ ಅನ್ನುವಂತ ಮಾತು. ಅಲ್ಲಿ ಏನಾಯ್ತು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ಈ ರೀತಿ ಮಗನ ಶವವನ್ನ ನೋಡ್ಕೊಂಡು ಮುಂದೆ ಬರ್ಬೇಕಾದ್ರೆ ಪಶ್ಚಾತ್ತಾಪಂಗೆ ಈ ರೀತಿ ಪಶ್ಚಾತ್ತಾಪ ಪಡ್ತಾ ಇರಬೇಕಾದ್ರೆ, ಪಶ್ಚಾತ್ತಾಪದಿಂದ ಬರ್ತಿರ್ಬೇಕಾದ್ರೆ ಸಂಜಯ ಸಂತೈಸಿ ಮುಂದೊಯ್ದೆ. ಸಂಜಯ್ ಏನ್ ಮಾಡಿದ? ಸಂತೈಸ್ಕೊಂಡು ಮುಂದೆ ಆತನನ್ನ ಕರ್ಕೊಂಡು ಹೋದ. ನೀವು ಅದನ್ನ ಕಲ್ಪನೆ ಮಾಡ್ಕೋಬೇಕು. ದುರ್ಯೋಧನ ದುಃಖದಿಂದ ಯಾರು ಅವನ ಹೆಗಲ ಮೇಲೆ ತನ್ನ ತಲೆಯನ್ನಿಟ್ಕೊಂಡು ಸಂತಾಪದಿಂದ ನಿಧಾನವಾಗಿ ಹೆಜ್ಜೆ ಇಡ್ತಾ ಇದ್ದಾನೆ ದುರ್ಯೋಧನ. ಆತನನ್ನ ಸಂತೈಸ್ಕೊಂಡು ಸಂಜಯ ಕರ್ಕೊಂಡು ಮುಂದೆ ಬರ್ತಾನೆ. ಮುಂದೆ ಬಂದಾಗ ಏನಾಗ್ತತಿ? ಮುಂದೊಯ್ಯೆ ಭೀಮಸೇನನ ಗದಾಪರಿಪ. ಭೀಮಸೇನನ ಆ ಗದಾಪರಿಪ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಹೇಳ್ತಾರ. ಪರಿಹ ಅಂದ್ರೆ ಹೊಡೆತ ಅಂದಂಗೆ. ಏನದು? ಪ್ರಹರ ಅಂದ್ರೆ ಹೊಡೆತ, ಪರಿಗ ಅಂದ್ರೆ ಆಯುಧ. ಪರಿಗ ಅಂದ್ರೆ ಆಯುಧ. ಗದಾ ಪರಿಹ ಅನ್ನೋದು. ಗದಾ ಪರಿಗ. ಪರಿಗ ಅಂದ್ರೆ ಆಯುಧ. ಭೀಮ ಯೂಸ್ ಮಾಡ್ತಿರುವಂತ ಆಯುಧ ಯಾವ್ದಂದ್ರೆ ಗದಾ. ಗಮನಿಸ್ಬೇಕು. ಗದಾ ಪರಿಗ ಪ್ರಹರಣದಿಂ, ಆ ಹೊಡೆತದಿಂದ, ಗದದ ಹೊಡೆತದಿಂದ ರುದಿರ. ರುದಿರ ಅಂದ್ರ ರಕ್ತ. ರಕ್ತದ ಪ್ರವಾಹ ವಶಗತನಾಗಿದ್ದ. ಪ್ರವಾಹ ವಶಗತನಾಗಿದ್ದ. ಆ ರಕ್ತದ ಪ್ರವಾಹದಲ್ಲಿಯೇ ಮುಳುಗೆಯುತ್ತಿದ್ದಂತ ಅಥವಾ ಮುಳುಗಿರುವಂತಹ ಅಥವಾ ಆ ಪ್ರವಾಹದಲ್ಲಿ ಸಿಲುಕಿರುವಂತಹ ಯಾರು? ಯುವರಾಜ ನಿರ್ದಡೆಯಂ ಕುರುರಾಜನ್ ನೈದು ಒಂದಾಗಳ್. ಆ ಕುರುರಾಜ ಅಂದ್ರೆ ದುರ್ಯೋಧನ ಯಾರ ಹತ್ರ ಬಂದ್ರ? ಯುವರಾಜ ನಿರ್ದಡೆಯಂ, ಯುವರಾಜನಾಗಿರುವಂತಹ ಯಾರ ಕಡೆ ಬರ್ತಾನಂದ್ರೆ ಅವನ ಸಹೋದರನ ಕಡೆ ಬರ್ತಾನೆ. ಅವನ ಸಹೋದರ ಕಡೆ ಬರ್ತಾನೆ. ಅಲ್ಲಿ ಬಂದು ಆತನನ್ನ ಕಾಣುವಂತ ರೀತಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಆ ರೀತಿ ಪಶ್ಚಾತ್ತಾಪ ಪಟ್ಕೊಂಡು ದುರ್ಯೋಧನ ಏನ್ ಮಾಡಿದ? ಮುನ್ನಡಿತಾ ಇರ್ಬೇಕಾದ್ರೆ ಆ ಸಂಜಯನು ಆತನನ್ನು ಸಂತೈಸ್ಕೊಂಡು ಮುಂದೆ ಕರ್ಕೊಂಡು ಬಂದಾಗ ಅಲ್ಲಿ ನೋಡ್ತಾನೆ ಭೀಮನ ಆ ಗದಾ ಪ್ರಹಾರದಿಂದ ರಕ್ತದ ಪ್ರವಾಹದಲ್ಲಿ ಮುಳುಗಿದಾನೆ. ಯಾರು ಮುಳುಗಿದಾರೆ ಅಂದ್ರೆ ಯುವರಾಜ ನಿರ್ದಡೆಯಂ, ಯುವರಾಜನಾಗಿರುವಂತಹ ಅವನ ತನ್ಮನಾಗಿರುವಂತಹ ದುಶ್ಯಾಸನ. ಹೌದಾ? ಅವನ ಸಹೋದರನಾಗಿರುವಂತ ದುಶ್ಯಾಸನ ಸಾವನ್ನ ಹೊಂದಿರುವಂತದ್ದು, ಮರಣವನ್ನು ಹೊಂದಿದ್ದ. ಆತನ ಬಳಿ ಬರ್ತಾನೆ. ಯಾರೋ ಈ ದುರ್ಯೋಧನ ಆತನ ಹತ್ರ ಬರ್ತಾನೆ. ಬಂದು ಹೇಳ್ತಾನ ಅವನು ಏನದು? ನೀನು ಕೊಂದಂ ಗಡಮೋಳ್ ನಿನ್ನಂ ಕೊಂದವ ನಿಕ್ಕಿ ಕೊಲ್ಲದೆ ಮಾಂಡ ನಿನ್ನಂ ಮೊಳೆಂ ಗಡಸಾಲದೆ ನಿನ್ನಯ ಕೋರ್ಮೆ ಗಮದೆನ್ನ ಸೌಧರ್ಮಿಕೆಗಂ ಅನ್ನುವಂತ ಮಾತು ಅಲ್ಲಿ ಬರುವಂತದ್ದು ಪದ್ಯ. ಏನದು? ನಿನ್ನಂ ಕೊಂದಂ ಗಡಮೋಳ್ ನಿನ್ನಂ ಕೊಂದವರ ನಿಕ್ಕಿ ಕೊಲ್ಲದೆ ಮಾಂಡ ನಿನ್ನಂ ಮೊಳೆಂ ಗಡಸಾಲದೆ ನಿನ್ನಯ ಕೋರ್ಮೆ ಗಮದೆನ್ನ ಸೌಧರ್ಮಿಕೆಗಂ ಅನ್ನುವಂತ ಮಾತಲ್ಲಿ ಹೇಳ್ತಾನೆ. ಅಲ್ಲಿ ಆತ ಕಂಡ್ಕೊಳ್ಳುವಂಥದ್ದು ಏನು? ಗಡಮೋಳಂ ಅನ್ನುವಂತ ಮಾತು ಅಂದ್ರೆ ಅವ್ನು ನೋಡೋಣ ಅನಿಸ್ತಾವನಾಗ ಅವ್ನು ಹೊಡೆದಿರೋ ರೀತಿ, ಅವ್ನ ರಕ್ತದ ಮಡುವಿನೊಳಗೆ ಬಿದ್ದಿರುವಂಥದ್ದು, ಕವಿ ಬಳಕೆ ಮಾಡುವಂಥದ್ದು, ರಕ್ತದ ಒಂದು ಪ್ರವಾಹದಲ್ಲಿ ಮುಳುಗಿದ ಅನ್ನುವಂಥ ರೀತಿ ಒಳಗೆ ಅದು ನೋಡೋಣ ಒಮ್ಮಿನೊಮ್ಮಲೇನೆ ಸಿಟ್ಟು ಬಂದ್ಬಿಡತ್ತ ಅವನಿಗೆ. ಯಾರಿಗೆ? ದುರ್ಯೋಧನಿಗೆ ಒಮ್ಮಿನೊಮ್ಮಲೆ ಸಿಟ್ಟು ಬರ್ತತಿ. ಅವನು ಹೇಳ್ತಾನ, ಅವನು ನಿನ್ನನ್ನು ಕೊಂದವನೇ ಆ ವೈರಿ, ನಿನ್ನನ್ನು ಕೊಂದಿರುವಂತ ಆ ವೈರಿ. ಗಡಮೋಳ ಅಂದ್ರೆ ಆ ವೈರಿಯ ಬಗ್ಗೆ ಹೇಳ್ತಾ ಇರುವಂಥದ್ದು. ಅವನು ಬದುಕಿರಲಾರ ಅನ್ನುವಂಥದ್ದು. ಗಡಮೋಳ ಅಂದ್ರೆ ಬದುಕಿರಲಾರ. ಗಡಮೋಳ ನಿನ್ನಂ ಇನ್ನು ಅವನು ಬದುಕಿರಲಾರ ಅನ್ನುವಂತ ಅರ್ಥವನ್ನ ಕೊಡತ್ತೆ. ಗಡಮೋಳ ಅಂದ್ರೆ ಬದುಕಿರಲಾರ. ಯಾರು?
ಇನ್ನು ಮೇಲೆ ಆತ ಬದುಕೊಳ್ಳೋದಿಲ್ಲ. ಹೆಂಗಂದ್ರೆ ನಿನ್ನ ಏನ್ ಕೊಂದಾನಲ್ಲ, ನಿನ್ನನ್ನು ಸಾಯಿಸಿದಾನಲ್ಲ, ನಿನ್ನನ್ನು ಈ ಸ್ಥಿತಿಗೆ ತಂದಿದ್ದಾನಲ್ಲ, ಅವನು ಬದುಕಕ್ ಸಾಧ್ಯನೇ ಇಲ್ಲ ಅನ್ನುವಂತ ರೀತಿ ಒಳಗೆ ಅಲ್ಲಿ ಹೇಳ್ತಾನೆ. ನಿನ್ನಂ ಕೊಂದಂ, ನಿನ್ನ ಕೊಂದಂತ ಆ ಗಡಮೋಳ್, ಹೌದಾ, ಆ ಗಡಮೋಳ ಏನದನಲ್ಲ ಅವನು ಇನ್ನೇನೈತಿ ಬದುಕಿದ್ದಾನಲ್ಲ, ಹೌದಾ, ನಿನ್ನನ್ನು ಕೊಂದಂತ ಆತ ಬದುಕಿದ್ದಾನಲ್ಲ, ಅವನು ಇನ್ನು ಉಳಿಯೋದಿಲ್ಲ ಅನ್ನುವಂತ ರೀತಿ ಒಳಗೆ ಅಲ್ಲಿ ಹೇಳ್ತಾನೆ. ರೈಟ್. ಈ ರೀತಿ ಆತನನ್ನ ನಿನ್ನ ಕೊಂದಂತವನು ಏನದಾನಲ್ಲ ಅವನು ಬದುಕಕ್ ಸಾಧ್ಯನೇ ಇಲ್ಲ ಇನ್ಮೇಲೆ ಅನ್ನುವಂತ ರೀತಿ ಒಳಗೆ ಹೇಳ್ತಾನ. ನಿನ್ನ ಕೊಂದವನನ್ನು ನಾನು ಕೊಲ್ಲದೆ ಸುಮ್ಮನಿರುವೆನೆ ಹೇಳ್ತಾನ. ನಿನ್ನನ್ನು ಕೊಂದಂತ ವೈರಿನ ನಾನು ಕೊಲ್ಲಾರ್ದ ಸುಮ್ಮನೆ ಇರ್ತೀನೇನೋ ಅಂತ ಹೇಳ್ತಾನ. ನಿನ್ನ ಕೊಂದವ ನಿಕ್ಕಿ ಕೊಲ್ಲದೆ ಮಾಂದ, ನಿನ್ನನ್ನು ಕೊಂದಂತವನನ್ನ ನಾನು ಕೊಲ್ಲದೆ ಸುಮ್ಮನೆ ಬಿಡ್ತೀನೇನೋ ಅನ್ನುವಂತ ವಿಚಾರವನ್ನ ಅಲ್ಲಿ ಹೇಳ್ತಾನ. ನಿನ್ನನ್ನು ಕೊಂದಂತ ಆ ವೈರಿಯನ್ನ, ನಿನ್ನ ಕೊಂದ ಗಡಮೋಳ್, ನಿನ್ನಂ ಕೊಂದವ ನಿಕ್ಕಿ ಕೊಲ್ಲದೆ ಮಾಂದ, ನಿನ್ನನ್ನು ಕೊಂದಂತವನನ್ನು ನಾನು ಹೊಡೆದು ಸಾಯಿಸಲಾರದೆ ಇರ್ತೀನೇನೋ, ಇಕ್ಕಿ ಕೊಲ್ಲದೇನೆ ಇರ್ತೀನೇನೋ ಅನ್ನುವಂತ ವಿಚಾರವನ್ನ ಹೇಳ್ತಾನ. ನಾನು ಸುಮ್ಮನೆ ಇರೋದಿಲ್ಲ, ನಾನು ಕೊಂದೇ ಕೊಲ್ತೀನಿ ಅವ್ರನ್ನ ಅನ್ನುವಂತ ವಿಚಾರ. ಅವನು ಇನ್ನು ಬದುಕಿರಲಾರ, ಅವನು ಬದುಕಕ್ ಸಾಧ್ಯನೇ ಇಲ್ಲ ಇನ್ ಮೇಲೆ. ಅದನ್ನ ಹೇಳ್ತಾನೆ. ಮತ್ತೆ ಮುಂದೆ ಹೇಳ್ತಾನೆ, ನಿನ್ನ ಮೊಳೆಂ ಗಡಸಾಲದೆ, ಅವನು ನಿನ್ನನ್ನು ಕೊಂದಂತವನು ಬದುಕಕ್ ಸಾಧ್ಯನೇ ಇಲ್ಲ, ನಾನು ಇನ್ನೂ ಬದುಕೀನಿ ಏನೋ ಅಂತ ಮಾತು. ನಾನಿನ್ನೂ ಬದುಕಿದ್ದೀನಿ, ನಾನು ಅವನನ್ನ ಬಿಡೋದಿಲ್ಲ ಅನ್ನೋಂತ ರೀತಿ ಒಳಗ ಹೇಳ್ತಾನೆ. ಅದು ಮುಂದುವರೆದು ಹೇಳ್ತಾನೆ, ನಾನು ಇನ್ನು ನನ್ನ ಕೋರ್ಮೆ, ಹೌದಾ, ಏನದು ಸುಮ್ಮನಿರೋದಿಲ್ಲ ಅನ್ನುವಂಥದ್ದು. ಕೋರ್ಮೆ ಅಂದ್ರೆ ಪ್ರೀತಿ, ಅವನ ಮೇಲೆ ಇರುವಂತಹ ಪ್ರೀತಿ. ನಿನ್ನ ಮೊಳೆಂ ಗಡಸಾಲದೆ, ನಿನ್ನ ಅವನನ್ನು ಬದುಕಿಸಿ ಉಳಿಸೋದಿಲ್ಲ, ನಾನು ಸಾಯಿಸ್ತೀನಿ ಅನ್ನೋಂಥ ರೀತಿ ಒಳಗೆ ಹೇಳಿದಲ್ಲ, ಅದನ್ನು ಮುಂದುವರೆದು ಹೇಳ್ತಾನ. ನಿನ್ನಯ ಕೋರ್ಮೆ ಗಮಗೆನ್ನ ಸೌಧರ್ಮಿಕೆಗಂ, ನಿನ್ನನ್ನ ಏನು ನಿನ್ನನ್ನು ಕೊಲೆ ಮಾಡಿರುವಂತವನನ್ನ ಆತನನ್ನ ನಾನು ಬಿಡೋದಿಲ್ಲ. ನೀನು ನನ್ನಲ್ಲಿ ಇಟ್ಟಿದ್ದಂತ ಪ್ರೀತಿಗೆ ನಾನು ನಿನಗೆ ತೋರಿಸ್ಬೇಕಾಗಿರುವಂಥದ್ದು ಏನಿದೆ, ಮತ್ತೆ ಸಹೋದರ ಪ್ರೀತಿ ಏನಿದೆ ಅಲ್ಲ, ಅದನ್ನ ನಾನು ಅವನನ್ನು ಕೊಂದು ನನ್ನ ಮೇಲೆ ಇಟ್ಟಿರುವಂತ ಪ್ರೀತಿ ವಿಶ್ವಾಸವನ್ನ ನಾನು ಉಳಿಸ್ಕೊಳ್ತೀನಿ ಅನ್ನುವಂತ ವಿಚಾರವನ್ನು ಕೂಡ ಅಲ್ಲಿ ಆತ ಹೇಳ್ತಾನೆ. ಸೌಧರ್ಮ ಅಂದ್ರೆ ಸಜ್ಜನಿಕೆ, ಕೋರ್ಮೆಗೆದೆಯನ್ನ ಸೌಧರ್ಮಿಕೆಗಂ ಅಂದ್ರೆ ಆ ಪ್ರೀತಿಗೆ ಸಜ್ಜನಿಕೆಗೆ ನಾನು ಆತನನ್ನು ಕೊಲ್ಲಲೇಬೇಕು, ಕೊಂದೇ ಕೊಲ್ತೀನಿ ಅನ್ನುವಂತ ವಿಚಾರವನ್ನು ಹೇಳ್ತಾನೆ. ಒಟ್ಟಾರೆಯಾಗಿ ಹೇಳ್ತಾನೆ, ಏನದು, ನಿನ್ನಂ, ಹೌದಾ, ನಿನ್ನಂ ಕೊಂದ ಗಡಮೋಳ್, ನಿನ್ನನ್ನ ಕೊಂದಂತ ಆ ಗಡಮೋಳನನ್ನ ಅಂದ್ರೆ ಬದುಕಿಲ್ಲಾರಾವತ ಅನ್ನುವಂತ ರೀತಿಯೊಳಗೆ ನಿನ್ನನ್ನು ಕೊಂದಂತ ಆ ವೈರಿಯನ್ನ, ನಿನ್ನ ಕೊಂದವನನ್ನ ನಾನು ಕೊಲ್ಲದೆ ಸುಮ್ಮನಿರುವೆನೆ, ಆತನನ್ನ ಹೊಡೆದು ಸಾಯಿಸ್ತೇನೆ ಅನ್ನುವಂಥದ್ದು, ಜೊತೆಗೆ ನಾನು ಇನ್ನೂ ಬದುಕಿದ್ದೇನೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾನ. ಆತನನ್ನು ಕೊಲ್ಲೋದು ನನ್ನ ಆದ್ಯ ಕರ್ತವ್ಯ ಅನ್ನುವಂಥದ್ದು ಕೂಡ ಆತ ಹೇಳ್ಕೊಂಡು ಅಲ್ಲಿ ಹೇಳ್ತಾನ. ಆತನನ್ನ ಹೊಡೆಯುವಂತ ಸಂದರ್ಭವನ್ನು ಹೇಳುವಂಥದ್ದು, ಕೊಲ್ಲದೆ ಮಾಂದ ನಿನ್ನ ಮೊಳೆ ಗಡಸಾಲದೆ, ಅದನ್ನೇ ಹೇಳುವಂಥದ್ದು. ನಾವು ಯಾರು ಹೊಡೆದಾಡ್ತೀವೋ ಏನೋ ಬಿಡೋದಿಲ್ಲ, ಒಟ್ಟ ಒಬ್ಬರಾಗ ಹತ್ತಲ ಆಗಲ್ಬೇಕು, ನೋಡು ನಾವಂದಾಗ್ತತೋ ನಂದಾಗ್ತತೋ ಅನ್ನುವಂಥ ರೀತಿ ಒಳಗೆ ಅಲ್ಲಿ ಹೇಳ್ತಾನೆ. ಹೇಳಿ, ನೀನು ನನ್ನ ಮೇಲೆ ಇಟ್ಟಿರುವಂತ ಪ್ರೀತಿಗೆ, ನಿನ್ನಯ ಕೋರ್ಮೆಗೆ ಅನ್ನುವಂತ, ಕೋರ್ಮೆ ಅಂದ್ರೆ ಪ್ರೀತಿ, ನಿನ್ನ ಪ್ರೀತಿಗೆ ಮತ್ತು ನಿನ್ನ ಸಜ್ಜನಿಕೆಗೆ ನಾನು ಸುಮ್ಮನಿರಾಕ್ ಸಾಧ್ಯನೇ ಇಲ್ಲ. ನಾನೇನ್ ಮಾಡ್ತೀನಿ, ಆತನನ್ನ ನಿನ್ನ ಸಾಯಿಸಿದಂತ ವೈರಿಯನ್ನ ನಾನು ಸಾಯಿಸ್ತೀನಿ ಅನ್ನುವಂಥ ವಿಚಾರವನ್ನ